2026 ಮತ್ತು 27ನೇ ವರ್ಷಗಳಲ್ಲಿ ನಮ್ಮ ಭಾರತದ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಜನಗಣತಿ ಮತ್ತು ಮನೆಗಣತಿ ನಡೀತಾ ಬರ್ತಾ ಇದೆ. ಕೇರಳದಲ್ಲಿ 2 ಹಂತಗಳಲ್ಲಾಗಿ ಇದು ನಡೀತದೆ. 2026 ಜುಲೈ 1ರಿಂದ 30ರವರೆಗೆ ಮೊದಲನೇ ಹಂತ. ಈ ಮೊದಲನೇ ಹಂತದಲ್ಲಿ ಮನೆಯ ಗಣತಿಯನ್ನು ಮಾಡಲಾಗ್ತದೆ. ಅದೇ ರೀತಿಯಲ್ಲಿ 2027 ಫೆಬ್ರವರಿ 1ರಿಂದ ಫೆಬ್ರವರಿ 28ರವರೆಗೆ ಜನಗಣತಿಯನ್ನು ನಡೆಸಲಾಗ್ತದೆ. ಇದಕ್ಕೆ ಸಂಬಂಧಿಸಿದ ಹಾಗೆ 2026 ಜೂನ್ 16ರಿಂದ 30ರವರೆಗೆ ನಮ್ಮ ಸ್ವಂತ ಮಾಹಿತಿಯನ್ನು ಕೊಡಲಿಕ್ಕೆ ಬೇಕಾಗಿ ನಮ್ಮ ಸರ್ಕಾರ ವ್ಯವಸ್ಥೆಯನ್ನು ಮಾಡಿದೆ. ನಮ್ಮ ಮನೆಗೆ ಬರುವಂತಹ ಜನಗಣತಿದಾರರು, ಅದು ನಿಮ್ಮ ಹತ್ತಿರದ ಶಾಲೆಯ ಅಧ್ಯಾಪಕರಾಗಿರ್ಬೋದು ಅಥವಾ ಇನ್ನು ಯಾವುದೇ ಕಚೇರಿಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಅಧಿಕಾರಿಗಳಾಗಿರ್ಬೋದು, ಅವರು ನಿಮ್ಮ ಮನೆಗೆ ಬರುವಂತಹ ಸಂದರ್ಭದಲ್ಲಿ ನೀವು ಇಲ್ಲದೇ ಇರುವಂತಹ ಕೆಲವು ಸಂದರ್ಭಗಳಿರ್ಬೋದು ಅಥವಾ ನೀವು ಮನೆಯಲ್ಲಿ ಲಭ್ಯ ಇಲ್ಲದೇ ಇರುವಂತಹ ಕೆಲವು ಸಂದರ್ಭಗಳು ಇರ್ಬೋದು. ಆ ಸಂದರ್ಭದಲ್ಲಿ ನಮಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಮ್ಮ ಮಾಹಿತಿಯನ್ನು ಮುಂಚೆಯೇ ಸರ್ಕಾರ ನೀಡಿದಂತಹ ಒಂದು ವೆಬ್ಸೈಟಿನ ಮೂಲಕ ನಿಮಗೆ ದಾಖಲಿಸಲಿಕ್ಕೆ ಸಾಧ್ಯತೆ. ಆ ವ್ಯವಸ್ಥೆ ಜೂನ್ 16ರಿಂದ ಜೂನ್ 30ರವರೆಗೆ ಮಾತ್ರ ಲಭ್ಯ ಇರ್ತದೆ. ಮುಂದೆ ನಮ್ಮ ಸ್ವಂತ ಮಾಹಿತಿಯನ್ನು ಅಥವಾ ಸ್ವಯಂ ಗಣತಿಯನ್ನು ನಾವು ಹೇಗೆ ಮಾಡಬಹುದು ಅಂತ ಹೇಳಿ ನೋಡುವ. ನಮ್ಮ ಸ್ವಂತ ಮಾಹಿತಿಯನ್ನು ದಾಖಲಿಸಲಿಕ್ಕೆ ಅಥವಾ ಸ್ವಯಂ ಗಣತಿ ಮಾಡಲಿಕ್ಕೆ ಬೇಕಾಗಿ ಮೊದಲು ನಾವು ಕ್ರೋಮಲ್ಲಿ ಹೋಗುವ ಅಥವಾ ಗೂಗಲ್ ಓಪನ್ ಮಾಡಿದ್ರು ಕೂಡ ಆಗ್ಬೋದು. ಹೋಗಿ ಗೂಗಲಲ್ಲಿ se.census census.gov.in ಹೇಳಿ ಪ್ರಪ್ರಥಮವಾಗಿ ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡಬೇಕಾಗಿ ಬರ್ತದೆ. ಇಲ್ಲಿ ನಾನು ಕೇರಳ ಅಂತ ಹೇಳಿ ಕೊಡ್ತೇನೆ. ಅದೇ ರೀತಿಯಲ್ಲಿ ಇಲ್ಲಿರುವಂತಹ ಈ ಟೆಕ್ಸ್ಟನ್ನು ಅದರ ಈಚೆಗೆ ಎಂಟರ್ ಕ್ಯಾಪ್ಚಾ ಅಂತಿರುವಲ್ಲಿ ಕೊಡಬೇಕಾಗ್ತದೆ. ಇದು ನಿಮಗೆ ಎಂಟರ್ ಮಾಡಲಿಕ್ಕೆ ಕೆಲವೊಮ್ಮೆ ಕನ್ಫ್ಯೂಸ್ ಇರ್ಬೋದು. ಇದು ಓ ಅಥವಾ 0 ಅಂತ ಇರ್ಬೋದು. ಆ ಸಂದರ್ಭದಲ್ಲಿ ಅದರ ಈಚೆ ಬದಿಗಿರುವಂತಹ ಈ ರಿಲೋಡ್ ಅನ್ನುತ್ತಿದ್ರೆ ಅಲ್ಲಿ ಅದು ಚೇಂಜ್ ಆಗ್ತದೆ. ಅದಾದ ಮೇಲೆ ನಿಮ್ಮ ಮನೆಯ ಯಾವುದಾದ್ರೂ ಹಿರಿಯರೊಬ್ಬರ ಹೆಸರು ಕೊಡಬೇಕಾಗಿ ಬರ್ತದೆ. ಆ ಹೆಸರು ನೀವು ಸರಿಯಾಗಿ ಸ್ಪೆಲ್ಲಿಂಗ್ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಕೊಡಬೇಕಾಗ್ತದೆ. ಉದಾಹರಣೆಗೆ ನಾನು ರಾಜೇಶ್ ಅಂತ ಹೇಳಿಕೊಡ್ತೇನೆ. ಅವ್ರ ಇನಿಷಿಯಲ್ ಬೇಕಿದೆ ಬಿ ಅಂತ ಹೇಳಿಕೊಡ್ತೇನೆ. ಇನ್ನು ಒಬ್ಬರ ಮನೆಯ ಯಾವುದಾದ್ರೊಬ್ಬರ ಫೋನ್ ನಂಬರ್ ಕೊಡಬೇಕಾಗ್ತದೆ. ಅದು ತಂದೆಯದಾಗ್ಬೋದು, ಯಾರ್ದಾದ್ರು ಹಿರಿಯ ಮಹಿಳೆಯದ್ದು ಆಗ್ಬೋದು ಅಥವಾ ಪುರುಷನ ಫೋನ್ ನಂಬರ್ ನಿಮಗೆ ಕೊಡ್ಬೋದು. ನಾನು